YouTube channel. I am Shreya. Today we're going to the Tirumala temple. ನಾವಿವತ್ತು ತಿರುಪತಿಗೆ ಹೋಗ್ತಿದ್ವಿ ಎಸ್ಕೆರೆಯಿಂದ. ಆಲ್ಮೋಸ್ಟ್ 500 kilometers ಇದೆ. We started in early in the morning. ನಾವು ವಯಾ ತುಮಕೂರು, ಬೆಂಗಳೂರು ಹೊಸಕೋಟೆ, ಕೋಲಾರ ಮೂಲಕ ಇನ್ಸೈಡ್ ಹೋಗ್ತಿದ್ದೀವಿ. ಗಂಟೆ ಆದ್ರೂ ಫಾಲ್ ಆಗ್ತಾ ಇತ್ತು. ಫಸ್ಟ್ ರೀಚ್ ಆಗಿರ್ತೀವಿ ಟೂರ್ಗೆ. ರೋಡೆಲ್ಲ ಚೆನ್ನಾಗಿದೆ, ಮುಂದೆ ಹೇಗಿತ್ತು ನೋಡಬೇಕು. ನಾವು ಎವ್ರಿ ಇಯರು ತಿರುಪತಿಗೆ ಹೋಗ್ತೀವಿ. ನಾವು ಯಾವಾಗಲೂ ತಿರುಪತಿಗೆ ಹೋಗ್ಬೇಕಂತ ಅಂದರೆ ನಾವು ದರ್ಶನ ಟಿಕೆಟು ಫಸ್ಟೇ ಬುಕ್ ಮಾಡ್ಕೊಂಡು ಹೋಗ್ತೀವಿ. ನಾವು ಹೋಗ್ತಿರೋ ರೋಡಲ್ಲಿ ತುಂಬ ಟೋಲ್ ಇದೆ ಅಂತ ನಮ್ಮ ಡ್ಯಾಡಿ ಹೇಳ್ತಿದ್ರು. ಟೋಲ್ ಕ್ರಾಸ್ ಮಾಡಬೇಕಂದ್ರೆ ಫಾಸ್ಟಾಗಿ ಕಂಪಲ್ಸರಿ ಇರಬೇಕು. ನೀವು ಯಾರ್ಯಾರು ಫಾಸ್ಟಾಗಿ ಹಾಕಿಸ್ಬೇಕಂದ್ರೆ ಚಂದ್ರಾಯಪತ್ರ ಟೋಲ್ ಹತ್ರ ಹಾಕ್ತೇವೆ. ಹಾಸನ ಎಲ್ಲ ಟೋಲ್ ಹತ್ರ ಫಾಸ್ಟಾಗಿ ಹಾಕ್ಕೊಡ್ತಾರೆ. ನಾವು 2 days ಹೋಗ್ತಾ ಇರೋದ್ರಿಂದ 2 ದಿನವೂ ಔಟ್ಸೈಡ್ ತಿನ್ನೋದು ಬೇಡ ಅಂತ ಹೇಳಿ ಮನೆಯಲ್ಲೇ ಬೆಳಿಗ್ಗೆ ತಿಂಡಿ ಮತ್ತು ಮಧ್ಯಾಹ್ನ ಲಂಚ್ ಪ್ರಿಪೇರ್ ಮಾಡ್ಕೊಂಡು ಹೋಗಿದ್ವಿ. ಸೊ ಆಲ್ಮೋಸ್ಟ್ ನಾವು ಒಂದು 3-4 ಟೋಲ್ ದಾಟಿ ಬರೋ ಅಷ್ಟರಲ್ಲಿ 10-10:30 ಆಗಿತ್ತು. ಶ್ರೇನ್ ತುಂಬ ಹಸಿವಾಗಿತ್ತು, ನಮಗೂ ಹೊಟ್ಟೆ ಹಸಿತಾ ಇತ್ತು. ಅವಳು ತುಂಬ ಹಂಗ್ರಿ, ನನಗೆ ತಿಂಡಿ ಬೇಕು ಅಂತ ಕೇಳ್ತಾ ಇದ್ಲು ಅಂತ ಹೇಳಿ ಅಲ್ಲೇ ಟೋಲ್ ಹತ್ರ ಕಾರ್ ಪಾರ್ಕ್ ಮಾಡಿ ನಾವು ತಿಂಡಿ ಸ್ಟಾರ್ಟ್ ಮಾಡಿದ್ವಿ. ಸೊ ಬೆಳಿಗ್ಗೆ ತಿಂಡಿಗೆ ಇಡ್ಲಿ ಮತ್ತು ಸಾಂಬಾರು ರೆಡಿ ಮಾಡ್ಕೊಂಡಿದ್ದೆ. ಮಧ್ಯಾಹ್ನ ಲಂಚ್ಗೆ ಅಂತ ಹೇಳಿ ತರಕಾರಿ ಎಲ್ಲ ಹಾಕಿ ರೈಸ್ ಬಾತ್ ಥರ ಮಾಡ್ಕೊಂಡಿದ್ವಿ. ಸೊ ಅವಳಿಗೆ ಇಡ್ಲಿ ಸಾಂಬಾರು ಅಂದರೆ ತುಂಬ ಇಷ್ಟ. ಸೊ ಇಡ್ಲಿ ಸಾಂಬಾರು ನೋಡಿದ ತಕ್ಷಣ ಅಮ್ಮ ಥ್ಯಾಂಕ್ ಯು ಅಂತ ಹೇಳಿ ಖುಷಿಯಿಂದ ತಿಂದಳು. ಸೊ ಎಲ್ಲ ತಿಂಡಿ ಎಲ್ಲ ತಿಂದ್ಕೊಂಡು ಹೊರಡ್ತಾ ಇದ್ದೀವಿ. ಬನ್ನಿ ಹೋಗೋಣ.
ನಾವು ದರ್ಶನ ಟಿಕೆಟ್ನ ಆನ್ಲೈನಲ್ಲೇ ಬುಕ್ ಮಾಡ್ಕೊಂಡಿದ್ವಿ. ಸೊ ಸ್ಪೆಷಲ್ ಎಂಟ್ರಿ ದರ್ಶನಮ್ಗೆ 300 ರುಪೀಸ್ ಆಗುತ್ತೆ. ಎವ್ರಿ ಮಂತ್ ಎಂಡಲ್ಲಿ ಅಥವಾ ಲಾಸ್ಟ್ ವೀಕಲ್ಲಿ ಟಿಕೆಟ್ಸ್ ಬಿಡ್ತಾರೆ. ಆಲ್ಮೋಸ್ಟ್ 1 ಡೇ ಇರುತ್ತೆ ಅಷ್ಟೇ. ವಿತಿನ್ 1 ಅವರಲ್ಲಿ ಸ್ಲಾಟ್ ಕೊಟ್ಟಿರ್ತಾರೆ. ಆ 1 ಅವರಲ್ಲಿ ಫುಲ್ ಟಿಕೆಟ್ಸ್ ಹೋಲ್ ಮಂತ್ ಬುಕ್ ಆಗಿಬಿಡುತ್ತೆ. ಸೊ ನೀವು ಆ ಟೈಮಿಂಗ್ಸ್ ನೋಡಿಕೊಂಡು ಯಾವ ಡೇ ಅಲ್ಲಿ ಬಿಡ್ತಾರೆ ಅಂತ ಇಮಿಡಿಯೇಟಾಗಿ ಕ್ವಿಕ್ಕಾಗಿ ಬುಕ್ ಮಾಡ್ಕೋಬೇಕು. ಸೊ ಅದನ್ನು ಅಫಿಷಿಯಲ್ ವೆಬ್ಸೈಟಲ್ಲಿ ಕೂಡ ಬುಕ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಪ್ಲೇಸ್ಟೋರಲ್ಲಿ TTD ಅವ್ರದ್ದೇ ಒಂದು ಅಪ್ಲಿಕೇಶನ್ ಸಿಗುತ್ತೆ. ಸೊ ಆ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ನೀವು ಅದರಲ್ಲಿ ಲಾಗಿನ್ ಆಗಿ ಬುಕ್ ಮಾಡ್ಕೋ. TTD ಆ್ಯಪ್ ಇಸ್ ದ ಬೆಸ್ಟ್ ಚಾಯ್ಸ್. ಯಾಕಂದರೆ ನೀವು ಒಂದ್ಸಲ ಅದನ್ನು ಇನ್ಸ್ಟಾಲ್ ಮಾಡಿಕೊಂಡು ರಿಜಿಸ್ಟರ್ ಮಾಡಿಕೊಂಡ್ರೆ ನೋಟಿಫಿಕೇಷನ್ ಅಲೋ ಮಾಡಿಕೊಂಡ್ರೆ ಪ್ರತಿದಿನವೂ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಏನೇನಿರುತ್ತೆ, ಆ ದಿನದ ಕಾರ್ಯಕ್ರಮಗಳೇನಿರುತ್ತೆ, ಏನೇನು ಪ್ರೋಗ್ರಾಮ್ಸ್ ಇರುತ್ತೆ, ಸೇವೆಗಳ ಬಗ್ಗೆ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಸೊ ದಟ್ ನಿಮಗೆ ಗೊತ್ತಾಗುತ್ತೆ ಯಾವತ್ತು ಟಿಕೆಟ್ನ ಬಿಡ್ತಾರೆ, ಆನ್ಲೈನ್ ಬುಕ್ಕಿಂಗ್ಗೆ ಯಾವಾಗ ಬಿಡ್ತಾರೆ ಅಂತಲೂ ಗೊತ್ತಾಗುತ್ತೆ. ಇನ್ಫಾರ್ಮೇಷನ್ ಈಸಿಯಾಗಿ ಸಿಗುತ್ತೆ. ಸೊ ರಿಜಿಸ್ಟರ್ ಮಾಡ್ಕೊಳ್ಳೋಕ್ಕೆ ಏನಿಲ್ಲ, ನಿಮ್ಮ ಹೆಸರು, ಫೋನ್ ನಂಬರು ಜೊತೆಗೆ ಆಧಾರ್ ಕಾರ್ಡ್ ನಂಬರ್ನ ಕೇಳುತ್ತೆ. ಅದನ್ನೆಲ್ಲ ಕೊಟ್ಟು ನೀವು ನಿಮ್ಮ ಒಂದು ಅಪ್ಲಿಕೇಶನ್ ಅಥವಾ ರಿಜಿಸ್ಟ್ರನ್ನ ಫಿಲ್ ಮಾಡ್ಕೋಬೋದು. ಸೊ ಒಂದು ರಿಜಿಸ್ಟ್ರೇಷನಲ್ಲಿ ನೀವು ಅಂದರೆ ಒಂದು ಲಾಗಿನ್ ತೊಗೊಂಡ್ರೆ ನೀವು ಒಂದು ಅಪ್ಲಿಕೇಶನಲ್ಲಿ ಎಷ್ಟು ಜನಕ್ಕೆ ಬೇಕಾದರೂ ಪಿಲ್ಗ್ರಿಮ್ಸ್ ನೀವು ಟಿಕೆಟ್ಸ್ನ ಬುಕ್ ಮಾಡ್ಕೋಬಹುದು. ಸೊ ಎಲ್ಲರದು ಆಧಾರ್ ಕಾರ್ಡ್ ಅಷ್ಟೇ ಕೇಳುತ್ತೆ, ಇನ್ನೇನು ಕೇಳಲ್ಲ. ಎಲ್ಲ ನೀವು ಲಾಗಿನ್ ಆದಮೇಲೆ ನೀವು ಸ್ಲಾಟ್ಸ್ ಬುಕ್ ಮಾಡ್ತಿದ್ದೀರಾ ಅಂದರೆ ಎಷ್ಟು ಜನಕ್ಕೆ ಮಾಡ್ತಾಯಿದ್ದೀರಾ, ಸೊ ಅವ್ರದ್ದೆಲ್ಲರದೂ ಆ್ಯಡ್ ಮಾಡಿಕೊಂಡು ಎಲ್ಲರದೂ ಆಧಾರ್ ಕಾರ್ಡ್ ನಂಬರ್ನ ಕೇಳುತ್ತೆ, ಹಾಕಿದ್ರೆ ಸಾಕು. ನಿಮಗೆ ಯಾವ ಸ್ಲಾಟ್ ಬೇಕು ಆ ಸ್ಲಾಟ್ನ ನೀವು ಚೂಸ್ ಮಾಡಿ ಬುಕ್ ಮಾಡ್ಕೋಬೋದು. ಬಟ್ ಅದು ಸಮ್ಟೈಮ್ಸ್ ತೊಗೊಳ್ಳೋದೇ ಇಲ್ಲ. ತುಂಬ ಬುಕ್ಕಿಂಗ್ಸ್ ಕ್ವಿಕ್ಕಾಗಿ ಆಗ್ತಾ ಇರುತ್ತೆ. ರಿಫ್ರೆಶ್ ದ ಪೇಜ್ ಬರುತ್ತೆ. ಎಷ್ಟೊಂದು ಸಲ ಎಲ್ಲ ಆಯಿತು ಪೇಮೆಂಟ್ ಮಾಡಬೇಕು ಅನ್ನೋ ಟೈಮಲ್ಲಿ ಕೂಡ ಸ್ಲಾಟ್ ಕ್ಯಾನ್ಸಲ್ ಆಗೋ ಚಾನ್ಸಸ್ ತುಂಬ ಇದೆ. ನನಗೆ ಆ ಥರ ತುಂಬ ಎಕ್ಸ್ಪೀರಿಯನ್ಸ್ ಆಗಿದೆ. ಆವಾಗ ನೀವು ಮತ್ತೆ ವರ್ಚುವಲ್ ಕ್ಯೂಗೆ ಹೋಗಬೇಕು. ಸೊ ಅಲ್ಲಿ ಒಂದು 5 ನಿಮಿಷ 10 ನಿಮಿಷ ವೆಯ್ಟಿಂಗ್ ಇರುತ್ತೆ. ಸೊ ಕಂಪ್ಲೀಟ್ ಆದಮೇಲೆ ನಿಮಗೆ ಮತ್ತೆ ಬುಕ್ಕಿಂಗ್ಸ್ ಅಲೋ ಮಾಡುತ್ತೆ. ಸೊ ಮತ್ತೆ ನೀವು ಚೂಸ್ ಮಾಡ್ಕೋಬೇಕು. ಸೊ ಲಿಮಿಟೆಡ್ ಸ್ಲಾಟ್ಸ್ ಇರುತ್ತೆ, ಲಿಮಿಟೆಡ್ ಪಿಲ್ಗ್ರಿಮ್ಸ್ಗೆ ಪರ್ಮಿಷನ್ ಕೊಡ್ತಾರೆ ಅಷ್ಟೇ. ಸೊ ತುಂಬ ಕ್ವಿಕ್ಕಾಗಿ ಫಾಸ್ಟಾಗಿ ಮಾಡ್ಕೋಬೇಕು. ಸೊ ನಾನು ತುಂಬ ಸಲ ಟ್ರೈ ಮಾಡಿ ಸಿಗದೆ ಕೊನೆಗೆ ನೈಟ್ 9 o'clock ಸ್ಲಾಟ್ ಸಿಕ್ತು ನಮಗೆ. ಸರಿ ಯಾವುದೋ ಒಂದು ಸಿಕ್ಕಿದರೆ ಸಾಕು ಅಂತ ಹೇಳಿ ನಾನು ಟಿಕೆಟ್ ಬುಕ್ ಮಾಡಿ ಆಫ್ಟರ್ 6 hours ಆಫ್ ಜರ್ನಿ ಫೈನಲಿ ವಿ ರೀಚ್ ತಿರುಪತಿ. ತಿರುಪತಿಯಿಂದ ಮತ್ತೆ ಬೆಟ್ಟಕ್ಕೆ ಹತ್ತಬೇಕು. ಆಲ್ಮೋಸ್ಟ್ 27 ಕಿಲೋಮೀಟರ್ಸ್ ಇರುತ್ತೆ. ಸೊ ನಾವು ಆ ಕಾರಲ್ಲೇ ರೀಚ್ ಆದ್ವಿ. ಮೆಟ್ಲು ಹತ್ಕೊಂಡು ಹೋಗ್ಬೇಕಂತ ಮನಸ್ಸಲ್ಲಿ ಇತ್ತು, ಬಟ್ ಅದು ಕಷ್ಟ. ಶ್ರೇಯನ್ ಕರ್ಕೊಂಡು ಲಗೇಜ್ ಎಲ್ಲ ತೊಗೊಂಡು ಸೊ ರಿಸ್ಕ್ ತೊಗೊಳ್ಳೋದು ಬೇಡ ಅಂತ ಹೇಳಿ ಕಾರಲ್ಲೇ ಹೋದ್ವಿ. ಸೊ ಇದೇ ಕರುಡ. ಇಲ್ಲಿಂದ ಎಂಟ್ರೆನ್ಸ್ ಸ್ಟಾರ್ಟ್ ಆಗುತ್ತೆ. ಎಂಟ್ರೆನ್ಸಿಂದ ಹಾಫ್ ಆಫ್ ದ ಕಿಲೋಮೀಟ್ರಲ್ಲಿ ಚೆಕಿಂಗ್ ಇರುತ್ತೆ. ಸೊ ಚೆಕಿಂಗಲ್ಲಿ ತುಂಬ ವೆಯ್ಟ್ ಮಾಡಿದ್ವಿ. ಮೋರ್ ದೆನ್ ಹಾಫ್ ಆನ್ ಅವರ್ ಆಯಿತು. ಸೊ ಏನು ಚೆಕ್ ಮಾಡ್ತಾರೆ ಅಂತ ಹೇಳಿದ್ರೆ, ನಾವು ಯಾವುದೂ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ಎಲ್ಲ ತೊಗೊಂಡು ಹೋಗೋ ಹಾಗಿಲ್ಲ. ಫುಲ್ ಕಾರ್ ಚೆಕ್ ಮಾಡ್ತಾರೆ. ಸೊ ಲಗೇಜ್ ಎಲ್ಲ ಕೆಳಗೆ ಇಳಿಸಿ ಅಲ್ಲಿ ಚೆಕಿಂಗ್ ಹತ್ರ ತೊಗೊಂಡೋಗ್ಬೇಕು. ಕಾರ್ ಡಿಕ್ಕಿ ಮುಂದೆ ಬಂಪರ್ ಹತ್ರ ಎಲ್ಲ ಫುಲ್ಲು ಕಾರ್ ಎಲ್ಲ ತೆಗೆಸಿ ಎಲ್ಲ ಚೆಕ್ ಮಾಡ್ತಾರೆ. ಟಾಟಾ ಎಸ್ ಬಂದಿದ್ದರೆ ಫುಲ್ಲು ಎಷ್ಟು ಪ್ಯಾಸೆಂಜರ್ಸ್ ಇದ್ದಾರೆ ಎಲ್ಲ ಕೆಳಗೆ ಇಳಿದು ಹೋಗಿ ಚೆಕ್ ಮಾಡಿಸ್ಕೋಬೇಕು. ಎಲ್ಲ ಪರ್ಸ್ನಲ್ ವೆಹಿಕಲ್ಸು ಅಲೋ ಮಾಡ್ತಾರೆ. ಯಾವುದೇ ಸ್ಟೇಟ್ ಆದ್ರೂ ಎಲ್ಲ ವೆಹಿಕಲ್ಸ್ನೂ ಅಲೋ ಮಾಡ್ತಾರೆ. ನಾವು ಈ ಲೇನಲ್ಲಿ ವೆಹಿಕಲ್ಸ್ ಕಡಿಮೆ ಇದೆ, ಬೇಗ ಆಗಬಹುದು ಅಂತ ಹೋದ್ವಿ. ಬಟ್ ಅಲ್ಲಿ ನೋಡಿದ್ರೆ ಎಲ್ಲ ಲೇನು ಬೇಗ ಹೋಗ್ತಾ ಇತ್ತು. ನಾವು ತುಂಬ ವೆಯ್ಟ್ ಮಾಡಿದ್ವಿ. ಸೊ ಅಲ್ಲೇನೋ ಸಾಫ್ಟ್ವೇರ್ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ಚೆಕಿಂಗ್ ಸ್ಟಾಪ್ ಮಾಡಿದರು. ಸ್ವಲ್ಪ ಹೊತ್ತು ಒಂದು 10 minutes ವೆಯ್ಟ್ ಮಾಡಿದ್ವಿ. ಅದಾದಮೇಲೆ ಮತ್ತೆ ಚೆಕಿಂಗ್ ಶುರು ಮಾಡಿದ್ರು. ಮುಂದೆ ಒಂದು ಟಾಟಾ ಏಸ್ ಇತ್ತು, ಅಲ್ಲಿ ತುಂಬ ಲಗೇಜಸ್ ಇತ್ತು, ತುಂಬ ಜನ ಇದ್ದರು. ಎಲ್ಲರೂ ಇಳಿದು ಎಲ್ಲರೂ ಹೋಗೋ ತನಕನೂ ನಾವು ಲೈನಲ್ಲಿ ವೆಯ್ಟ್ ಮಾಡಿದ್ವಿ. ಯಾವಾಗಲೂ ಪ್ರತಿ ಸಲ ತಿರುಪತಿಗೆ ಬಂದಾಗಲೂ ಇಲ್ಲೇ ತುಂಬ ಟೈಮ್ ಕಿಲ್ ಆಗುತ್ತೆ. ಯಾಕೆಂದರೆ ತುಂಬ ವೆಹಿಕಲ್ಸ್ ಇರುತ್ತೆ, ಬಟ್ ತುಂಬ ಹೊತ್ತು ಕಾಯಬೇಕು. ಲಾಸ್ಟ್ ಟೈಮ್ ಅಂತೂ ಮೋರ್ ದೆನ್ 1 hour ವೆಯ್ಟ್ ಮಾಡಿದ್ವಿ. ಈ ಸಲ ನೋಡೋಣ ಎಷ್ಟೊತ್ತಾಗುತ್ತೆ, ಎಷ್ಟೊತ್ತು ವೆಯ್ಟ್ ಮಾಡಬೇಕಪ್ಪ ಅಂತ ಹೇಳ್ಕೊಂಡು ಮಾತಾಡ್ಕೊಂಡು ಕೂತಿದ್ವಿ. ಎಲ್ಲ ಲೇನಲ್ಲೂ ವೆಹಿಕಲ್ಸ್ ಮೂವ್ ಆಗ್ತಾಯಿತ್ತು, ನಾವು ಮಾತ್ರ ಅಲ್ಲೇ ಇದ್ವಿ. ಹಾಗೂ ಪಕ್ಕದ ಲೇನಿಗೆ ಹೋಗೋಣ ಅಂತ ನೋಡಿದ್ವಿ, ಬಟ್ ಹಿಂದೆ ವೆಹಿಕಲ್ಸ್ ಮೂವಿಂಗ್ ಇರೋದ್ರಿಂದ ಹೋಗೋಕ್ಕಾಗಲಿಲ್ಲ. ಸರಿ ಇನ್ನೇನು ಇಷ್ಟೊತ್ತೇ ವೆಯ್ಟ್ ಮಾಡಿದ್ದೀವಿ, ಇಲ್ಲೇ ಹೋಗೋಣ ಅಂತ ಹೇಳಿ ಅಲ್ಲೇ ವೆಯ್ಟ್ ಮಾಡ್ತಾ ಇದ್ದೀವಿ ಎಷ್ಟೊತ್ತಾಗುತ್ತೆ, ಯಾವಾಗ ಮುಗಿಯುತ್ತೆ ಅಂತ. ಆನ್ಲೈನ್ ಸ್ಪೆಷಲ್ ಎಂಟ್ರಿ ದರ್ಶನ ಟಿಕೆಟ್ ಜೊತೆಗೆ ಅಕೊಮಡೇಷನ್ ಕೂಡ ಬುಕ್ ಮಾಡ್ಕೊಂಡಿದ್ವಿ.
ಸೊ ನಾನು 24 ಅವರ್ಸ್ ತೊಗೊಂಡಿದ್ದೆ. ಈವ್ನಿಂಗ್ 6 o'clock ಟು ಟುಮಾರೋ ಈವ್ನಿಂಗ್ 6 o'clock ತನಕ ಇತ್ತು. ಸೊ ಅದು ಕೂಡ ನೀವು ಆನ್ಲೈನಲ್ಲೇ ಬುಕ್ ಮಾಡ್ಬೋದು, TTD ಆ್ಯಪಲ್ಲೇ ಬರುತ್ತೆ. ದರ್ಶನ ಟಿಕೆಟು ಮಾರ್ನಿಂಗಲ್ಲಿ ಬಿಡ್ತಾರೆ, ಯೂಶ್ವಲಿ 10 to 11 o'clock ಸ್ಲಾಟ್ನ ಕೊಡ್ತಾರೆ. 10 to 11 ಟೈಮಲ್ಲೇ ನೀವು ಬುಕ್ ಮಾಡ್ಕೋಬೇಕಾಗತ್ತೆ. ಅಕೊಮಡೇಷನ್ನು ಸೇಮ್ ಡೇ ಇರುತ್ತೆ, ಯೂಶ್ವಲಿ ಸೇಮ್ ಡೇ ಇರುತ್ತೆ, ಇಲ್ಲ ನೆಕ್ಸ್ಟ್ ಡೇ ಬಿಡ್ತಾರೆ. ಸೊ ಅದು ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಯಾವಾಗ ರಿಲೀಸ್ ಆಗುತ್ತೆ ಸ್ಲಾಟ್ ಬುಕ್ಕಿಂಗ್ ಅಂತ. ಸೊ ನೀವು ಅಲ್ಲೇ ಬುಕ್ ಮಾಡ್ಕೋಬೋದು. ಸೊ ಅಕೊಮಡೇಷನಲ್ಲೂ ಕೂಡ ನಿಮಗೆ ಅಮೌಂಟ್ ಹೇಗೆ ಪೇ ಮಾಡ್ತೀರಾ ಅದ್ರ ಮೇಲೆ ನಿಮಗೆ ರೂಮ್ ಸ್ಲಾಟ್ ಯಾವ ಥರ ರೂಮ್ ಬೇಕು ಅದು ಸಿಗುತ್ತೆ ನಿಮಗೆ. ಸೊ ಅಲ್ಲಿ 100 rupees ಸ್ಟಾರ್ಟ್ ಆಗುತ್ತೆ. 100 rupees ರೂಮ್ಗೆ ನಿಮಗೆ 601 ರೂಪಾಯಿ ಕಟ್ಟಿಸ್ಕೊತಾರೆ. ಸೊ 601 ರೂಪಾಯಿ ಕಟ್ಟಾದಮೇಲೆ ನಿಮಗೆ 100 ರೂಪಾಯಿ ಇಟ್ಕೊಂಡು ವೆನ್ ಯು ಆರ್ ಕಮಿಂಗ್ ಬ್ಯಾಕ್ ಅಂದರೆ ರಿಟರ್ನಿಂಗ್ ಟೈಮಲ್ಲಿ ನಿಮಗೆ 501 rupeesನ ರೀಫಂಡ್ ಮಾಡ್ತಾರೆ. ಸೊ ಅದು ಒಂದು ಸ್ಲಾಟ್ ಇರುತ್ತೆ. ಜೊತೆಗೆ 1000 ರೂಪಾಯಿದು ರೂಮ್ದು ಕೂಡ ಅವೈಲಬಿಲಿಟಿ ಇರುತ್ತೆ. ಸೊ 1000 rupees ಇದ್ದರೆ ಯು ಹ್ಯಾವ್ ಟು ಪೇ ಎಕ್ಸ್ಟ್ರಾ, ಅಂದರೆ ರಿಟರ್ನ್ ಆಗುತ್ತೆ, ರೀಫಂಡಬಲ್ ಅಮೌಂಟ್ ಇರುತ್ತೆ. ಸೊ ಅದನ್ನು ಕೂಡ ನೀವು ಪೇ ಮಾಡಬೇಕಾಗತ್ತೆ. ಸೊ ನೀವು ಯಾವುದು ಪ್ರಿಫರ್ ಮಾಡ್ತೀರಾ ಅದನ್ನು ಚೂಸ್ ಮಾಡಿ ಬುಕ್ ಮಾಡ್ಕೋಬೇಕು. ನಾನು ಯಾವುದೋ ಒಂದು ರೂಮ್ ಸಿಕ್ಕಿದ್ರೆ ಸಾಕು, 1 day ಹಾಲ್ಟಿಂಗ್ ಅಲ್ವಾ ಅಂಥೇಳಿ ನಾನು ಒಂದು ರೂಮ್ನ ನೈಟ್ ಬುಕ್ ಮಾಡಿದೆ. ಸೊ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ ಎಲ್ಲಿ ಏನು ಅಂತ ಹೇಳಿ. ಸೊ ಅಲ್ಲಿಗೆ ಹೋದ್ಮೇಲೆ ಮುಂದೆ ವೀಡಿಯೋದಲ್ಲೆಲ್ಲ ಹಾಕಿದ್ದೀನಿ, ಎಲ್ಲಿಗೆ ಹೋದ್ವಿ, ಹೇಗೆ ಕೀ ತೊಗೊಳ್ಳೋದು, ಹೇಗೆ ಏನು ಅಂತ. ಸೊ ಪ್ಲೀಸ್ ಕೀಪ್ ವಾಚಿಂಗ್. ಆಫ್ಟರ್ 30 to 40 minutes ಆಫ್ ವೇಟಿಂಗ್ ಟೈಮ್ ಫೈನಲಿ ವೆಹಿಕಲ್ಸ್ ಮೂವ್ ಆಗ್ತಾ ಇದೆ. ಸೊ ನಾನು ಕೂಡ ಲಗೇಜ್ ತೊಗೊಂಡು ಹೋಗ್ತಾ ಇದ್ದೀನಿ ಚೆಕ್ ಮಾಡಿಸ್ಕೊಬರೋಕ್ಕೆ. ಸೊ ನಾನು ಲಗೇಜ್ ಚೆಕ್ ಮಾಡಿಸ್ಕೊಂಡು ಬರೋ ಅಷ್ಟರಲ್ಲಿ ಇವರು ವೆಹಿಕಲ್ ಎಲ್ಲ ಚೆಕ್ ಮಾಡಿಸ್ಕೊಂಡು ಮುಂದೆ ಬನ್ನಿ ಅಲ್ಲಿರ್ತೀನಿ ಅಂತ ಹೇಳಿ ನಾನು ಹೊರಟೆ. ಅಲ್ಲಿ ಏನಿಲ್ಲ, ಬ್ಯಾಗ್ ಚೆಕ್ ಮಾಡ್ತಾರೆ, ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ಯಾವುದೂ ಇರಬಾರ್ದು, ಮತ್ತು ಏನಾದರೂ ಇದೆಯಾ ಅಂತ ಚೆಕ್ ಮಾಡ್ತಾರೆ ಅಷ್ಟೇ. ಕಾರು ಅಷ್ಟೇ, ಡಿಕ್ಕಿಯಲ್ಲಿ ಫ್ರಂಟಲ್ಲಿ ಮತ್ತು ಲಗೇಜ್ ಏನೇನಿದೆ ಅಂತ ಹೇಳಿ ಚೆಕ್ ಮಾಡಿ ಮುಂದೆ ಕಳಿಸ್ತಾರೆ. ಸಮ್ಟೈಮ್ಸ್ ಟಿಕೆಟ್ ಎಲ್ಲ ಕೂಡ ಸ್ಕ್ಯಾನಿಂಗ್ ಮಾಡ್ತಾರೆ, ಬಟ್ ಈ ಸಲ ಏನೂ ಮಾಡಲಿಲ್ಲ. ಲಾಸ್ಟ್ ಇಯರ್ ಇಲ್ಲೇ ಸ್ಕ್ಯಾನ್ ಎಲ್ಲ ಮಾಡಿದರು, ಏನೋ ಗೊತ್ತಿಲ್ಲ, ಈ ಸಲ ಹೋಗಿ ಅಂತ ಬಿಟ್ಟರು. ಸೊ ಅಲ್ಲೇ ಒಂದು ರೌಂಡ್ ಎಲ್ಲ ನೋಡಿಕೊಂಡು ಒಂದು ವೀಡಿಯೋ ಮಾಡಿಕೊಂಡು ಒಂದು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡು ಸೊ ಹೊರಡ್ತಾ ಇದ್ದೀವಿ. ತಿರುಮಲ ಬೆಟ್ಟ ಹತ್ತೋದಕ್ಕೆ ಬೇರೆ ರೋಡ್ ಇರುತ್ತೆ. ಸೊ ರಿಟರ್ನ್ ಇಳಿಬೇಕಾದ್ರೆ, ಬೆಟ್ಟದಿಂದ ಇಳಿಬೇಕಾದ್ರೇ ಬೇರೆ ರೋಡ್ ಇರುತ್ತೆ. ಸೊ ಹಾಗಾಗಿ ಮೂವ್ ಆಗೋದಕ್ಕೆ ವೆಹಿಕಲ್ಸು ಏನೂ ಪ್ರಾಬ್ಲಮ್ ಇಲ್ಲ. ರಾಂಗ್ ಸೈಡ್ ಯಾವುದು ವೆಹಿಕಲ್ಸ್ ಬರುತ್ತೆ ಅನ್ನೋ ಚಿಂತೆ ಇಲ್ಲ. ಸೊ ಆರಾಮಾಗಿ ಮೂವ್ ಆಗೋದಷ್ಟೇ. ಇಲ್ಲಿಂದ ಆಲ್ಮೋಸ್ಟ್ 126 to 27 kilometers ಇರ್ಬೋದು. ಬಟ್ ಇಳಿಯೋ ಕಡೆ ತುಂಬ ಕಡಿಮೆ ಕಿಲೋಮೀಟರ್ಸ್ ಇದೆ, ಅರೌಂಡ್ 17 kilometers ಇದೆ ಅನಿಸುತ್ತೆ ಅಷ್ಟೇ. ಬಟ್ ನಡ್ಕೊಂಡು ಬೆಟ್ಟ ಹತ್ತೋರಿಗೆ ಮಧ್ಯದಲ್ಲಿ ಎಲ್ಲೋ ಫಾರೆಸ್ಟ್ ಒಳಗಡೆ ಮಾಡಿದ್ದಾರೆ ಅಂತ ಕೇಳಿದ್ದೀನಿ. ನಾವು ಒಂದು ಸಲನೂ ಬೆಟ್ಟ ಹತ್ತಿ ಹೋಗಿಲ್ಲ. ಸೊ ನೋಡಬೇಕು ಯಾವಾಗ ಬೆಟ್ಟ ಹತ್ಕೊಂಡು ಹೋಗುವಂತಹ ಶಕ್ತಿ ಕೊಡ್ತಾನೆ ದೇವರು ಅಂತ. ಶೈನ್ ಕರ್ಕೊಂಡು ಹೋಗೋದೇ ತುಂಬ ಕಷ್ಟ, ಅವಳು ಸಣ್ಣ ಮಗು ಆಗಿರೋದ್ರಿಂದ ಹತ್ತಲ್ಲ, ತುಂಬ ಗಲಾಟೆ ಮಾಡ್ತಾಳೆ, ಕ್ಯಾರಿ ಮಾಡೋದು ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿ ಸರಿ ಹೋಗೋಣ ಅಂತ ಕಾರಲ್ಲೇ ಹೋಗ್ತಾ ಇದ್ದೀವಿ. ನಾವು ಚೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ಬೆಟ್ಟ ಹತ್ತಕ್ಕೆ ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ ಅರೌಂಡ್ 2 o'clock ಆಗಿಬಿಟ್ಟಿತ್ತು. ಅಲ್ಲಿಂದ ಹೈವೇ ರೋಡ್ ತುಂಬ ಚೆನ್ನಾಗಿತ್ತು. ಅರಸೀಕೆರೆ ಟು ತಿಪ್ಟೂರು, ತಿಪ್ಟೂರಿಂದ ತುಮಕೂರು, ನೆಕ್ಸ್ಟ್ ಡಾಬಸ್ಪೇಟ್ ಹತ್ರ ಅಪ್ ಟು ಹೊಸಕೋಟೆ ತನಕ ಹೈವೇ ರೋಡ್ ಆಗಿದೆ. ತುಂಬ ಚೆನ್ನಾಗಿದೆ, ಎಲ್ಲೂ ಕಟ್ ತೊಗೊಳ್ಳೋ ಹಾಗಿಲ್ಲ, ಎಲ್ಲೂ ಏನೂ ಕನ್ಫ್ಯೂಷನ್ಸ್ ಇರಲ್ಲ. ರೋಡು ಒಂದೇ ರೋಡು, ತುಂಬ ಚೆನ್ನಾಗಿದೆ. ಎಷ್ಟು ಬೇಗ ಬಂದ್ವಿ ಅಂದರೆ ತುಂಬ ಫಾಸ್ಟಾಗಿ ಬಂದ್ವಿ. ಸೊ ಬಟ್ ಎಲ್ಲ ಕಡೆ ಟೋಲ್ ಇರುತ್ತೆ. ಯೂಶ್ವಲಿ ಆಲ್ಮೋಸ್ಟ್ ನಾವು 6 to 7 ಟೋಲ್ಸ್ ಏನೋ ಪೇ ಮಾಡಿದ್ವಿ. ಯೂಶ್ವಲಿ ಎಲ್ಲ ಟೋಲಲ್ಲೂ 40 rupees, 40 to 45 rupees ಇರುತ್ತೆ. ಕೆಲವೊಂದು ಟೋಲಲ್ಲಿ 60 rupees ಇದೆ. ಹೈಯೆಸ್ಟ್ ಟೋಲ್ ತೊಗೊಳ್ಳೋದು ತಿರುಪತಿ ಹತ್ರ. ಸೊ ತಿರುಪತಿ ಎಂಟ್ರೆನ್ಸ್ ಏನೇನೋ ಬರ್ತಿದೆ ಅನ್ಬೇಕಾದ್ರೆ ಒಂದು ಟೋಲ್ ಪ್ಲಾಜಾ ಬರುತ್ತೆ, ಆಲ್ಮೋಸ್ಟ್ 120 rupees ಏನೋ ಟೋಲ್ ತೊಗೊಂಡ್ರು. ನಾವು ಒಂದು ಸೈಡ್ಗೆ ಆಲ್ಮೋಸ್ಟ್ 600 rupees ಏನೋ ಟೋಲ್ ಪೇ ಮಾಡಿದ್ವಿ. ನಾನು ಲೆಕ್ಕ ಹಾಕ್ತಾ ಇದ್ದೆ, ಮೆಸೇಜ್ ಬರೋದೆಲ್ಲ. ನಾವು 5 yearsಯಿಂದ ಕಂಟಿನ್ಯೂಸ್ ತಿರುಮಲಗೆ ವಿಸಿಟ್ ಮಾಡ್ತಾಯಿದ್ದೀವಿ.
ಸೊ ಎಲ್ಲ ಕೇಳ್ತಾರೆ, ನಿಮ್ಮ ಮನೆ ದೇವರ, ಯಾಕೆ ಹೋಗ್ತೀರಾ ಎವ್ರಿ ವರ್ಷ? ತಿರುಪತಿ ತಿಮ್ಮಪ್ಪನ ಯಾತ್ರೆ ಮಾಡೋದಂದರೆ ತುಂಬ ಈಸಿ ಅಲ್ಲ, ತುಂಬ ಕಷ್ಟ. ಹೇಗೆ ನೀವು ಒಂದೇ ದಿನದಲ್ಲಿ ಅಥವಾ 2 ಡೇಸಲ್ಲಿ ಹೋಗಿ ಬರ್ತೀರಾ? ಅಷ್ಟು ದೂರ ಹೇಗೆ ಜರ್ನಿ ಮಾಡ್ತೀರಾ? ಕಾರ್ ಡ್ರೈವ್ ಮಾಡೋಕ್ಕಾಗತ್ತಾ? ಅದು ಇಬ್ಬರೇ ಹೋಗ್ತೀರಾ ಪಾಪು ಕರ್ಕೊಂಡು, ಮ್ಯಾನೇಜ್ ಮಾಡೋಕ್ಕಾಗತ್ತಾ ಅಂತ ಪ್ರತಿಯೊಬ್ಬರು ಕೇಳ್ತಿರ್ತಾರೆ. ಬಟ್ ಏನಂತ ಗೊತ್ತಿಲ್ಲ, ನಾವು ಪ್ರತಿ ವರ್ಷ ಆರಾಮಾಗಿ ಬಂದು ದರ್ಶನ ಮುಗಿಸ್ಕೊಂಡು ಹೋಗ್ತೀವಿ, ಏನೂ ಪ್ರಾಬ್ಲಮ್ ಆಗಿಲ್ಲ. ಟಿಕೆಟ್ಸ್ ಬುಕ್ ಮಾಡೋದ್ರಿಂದ ಆ ಸ್ಲಾಟಿಗೆ ಹೋದರೆ ಸಾಕು. ಯೂಶ್ವಲಿ 3 to 4 ಅವರ್ಸಲ್ಲಿ ದರ್ಶನ ಆಗುತ್ತೆ. ಈ ಸಲ ಎಷ್ಟು ಅವರ್ ಆಗುತ್ತೆ ಗೊತ್ತಿಲ್ಲ. ಬೆಟ್ಟ ಅಂತೂ ತುಂಬ ತಿಕ್ ಫಾರೆಸ್ಟ್ ಅನಿಸುತ್ತೆ. ಎಲ್ಲ ಕಡೆ ಬರೆದಿದ್ದಾರೆ, ಡೋಂಟ್ ಫೀಡ್ ವೈಲ್ಡ್ ಅನಿಮಲ್ಸ್ ಅಂತ ಹೇಳಿ. ಎಲ್ಲ ಕಡೆ ಚಿರತೆ ಬರುತ್ತೆ, ಮಂಕೀಸ್ ಇದೆ, ಬೇರಿದೆ ಅಂತೆಲ್ಲ ಹಾಕಿದ್ದಾರೆ. ಸೊ ನಾವೆಲ್ಲೂ ಸ್ಟಾಪ್ ಮಾಡಲಿಲ್ಲ, ಹಾಗೆ ನೋಡ್ಕೊಂಡು ಹೋಗ್ತಾ ಇದ್ವಿ. ಆನ್ ದ ವೇ ಒಂದು ಕಡೆ ಸ್ಪಾಟ್ ಥರ ಇತ್ತು. ಸರಿ, ಆಲ್ರೆಡಿ 2:30 ಆಗಿತ್ತಲ್ಲ, ಸರಿ ನಿಲ್ಲಿಸಿ ಊಟ ಮಾಡೋಣ, ಶ್ರೇಯಾ ತುಂಬ ಹಸ್ವಾಗ್ತಿದೆ ಅಂತ ಹೇಳಿದ್ಲು. ಸೊ ನಿಲ್ಲಿಸಿ ಊಟ ಮಾಡಿಕೊಂಡು ಮತ್ತೆ ಅಲ್ಲೊಂದು ಕ್ಲಿಪ್ಪಿಂಗ್ ತೊಗೊಂಡು ಹೋಗ್ತಾ ಇದ್ದೀವಿ. ಫೈನಲಿ ತಿರುಮಲ ರೀಚ್ ಆದ್ವಿ. ಇವಾಗೇನು ನೋಡ್ತಾ ಇದ್ದೀರಾ ಅದೇ ಎಂಟ್ರೆನ್ಸು. ಸೊ ಇಲ್ಲಿಂದ ಒಳಗಡೆ ಹೋಗಬೇಕು. ಇಲ್ಲೊಂದು ಸರ್ಕಲ್ ಇದೆ, ಅಕ್ಕಪಕ್ಕ ಪಾರ್ಕ್ಗಳಿದೆ. ಇಲ್ಲಿ ಫ್ರೀ ಬಸ್ಸಸ್ ಕೂಡ ಇರುತ್ತೆ ಒಳಗಡೆ ಓಡಾಡೋಕ್ಕೆ ಅಂತ ಹೇಳಿ. ಕೆಳಗಡೆಯಿಂದ ಮೇಲೆ ಬರೋಕ್ಕೆ ಪೇಯ್ಡ್ ಬಸ್ಸಸ್ ಕೂಡ ಇರುತ್ತೆ. ಆಂಧ್ರ ಬಸ್ ಡಿಪೋ ಅವ್ರದ್ದು ಬಸ್ಗಳಿದೆ. ಅಲ್ಲಿಂದ ನಿಮಗೆ ಟಿಕೆಟ್ಸ್ ಏನಾಗುತ್ತೆ, ಟಿಕೆಟ್ ಫೇರ್ ಕೊಟ್ಟು ಬರ್ಬೋದು. ದೇವಸ್ಥಾನ ಒಳಗಡೆ ಅಂದರೆ ತಿರುಮಲ ಮೇಲೆ ಬೆಟ್ಟದ ಮೇಲೆ ನೀವು ಓಡಾಡೋಕ್ಕೆ, ದರ್ಶನಕ್ಕೆ ಹೋಗೋಕ್ಕೆ, ಅಥವಾ ಒಂದು ಪ್ಲೇಸಿಂದ ಎಷ್ಟೊಂದು ಸ್ಟಾಪ್ಗಳಿಗೆ ಹೋಗೋಕ್ಕೆ ನಿಮಗೆ ಫ್ರೀ ಬಸ್ ಅವೈಲಬಲ್ ಇದೆ. ಫ್ರೀ ಬಸ್ ಕೂಡ ತೊಗೊಂಡು ನೀವು ಓಡಾಡ್ಬೋದು. ಈ ಜಾಗಕ್ಕೆ ಬರ್ತಿದ್ದಾಗೇ ಏನೋ ಒಂಥರ ಪಾಸಿಟಿವ್ ವೈಬ್ ಸ್ಟಾರ್ಟ್ ಆಗುತ್ತೆ. ಏನೋ ಒಂಥರ ಮನಸ್ಸಿಗೆ ಖುಷಿ ಆಗುತ್ತೆ, ಸಮಾಧಾನ ಅನಿಸುತ್ತೆ. ಏನಂತ ಗೊತ್ತಿಲ್ಲ, ಒಂದು ನಂಬಿಕೆ, ಏನು ನಂಬಿಕೆ ಇದೆ ಅದು ನಾವು ಏನೋ ಒಂದು ನಂಬಿಕೆ ಇಟ್ಟು ಪ್ರತಿ ವರ್ಷ ಬರ್ತೀವಿ.
ಆ ನಂಬಿಕೆನ ಆ ದೇವ್ರು ಈಡೇರಿಸಿದ್ದಾನೆ. ವಿತ್ ಹಿಸ್ ಬ್ಲೆಸ್ಸಿಂಗ್ ವಿ ಆರ್ ಗೆಟಿಂಗ್ ಬೆಟರ್ ಎವ್ರಿ ಇಯರ್. ಸೊ ನಾವು ಪ್ರತಿ ವರ್ಷ ವಿಸಿಟ್ ಮಾಡ್ತೀವಿ. ಆ ಒಂದು ನಂಬಿಕೆ ನಮಗೆ ಕಾಪಾಡುತ್ತೆ. ದೇವರಿದ್ದಾನೆ ಅನ್ನೋದು ಸತ್ಯ. ತಿರುಪತಿ ಯಾತ್ರೆ ಯಾರೆಲ್ಲ ಬರಲ್ಲ ಹೇಳಿ, ಎಲ್ಲರೂ ಬರ್ತಾರೆ. ನಾವೇನೋ 3:50 ಹಂಗೆ ರೀಚ್ ಆದ್ವಿ. ಆದರೆ ನಮಗೆ ಕೀ ಇದ್ದಿದ್ದು 6 ಕೀ ಕೊಡ್ತಾರೆ ಅಂತ ಹೇಳಿದ್ದು ರೂಮ್ದು. ಅಲ್ಲಿ ನೋಟಿಫಿಕೇಷನ್ ಎಲ್ಲ ಹಾಕಿದ್ರು, ಅದೆಲ್ಲ ಪ್ರಿಂಟೌಟ್ ತೊಗೊಂಡು ಬಂದಿದ್ವಿ. ಹಾಗೆ ಒರಿಜಿನಲ್ ಆಧಾರ್ ಕಾರ್ಡು ಮತ್ತು ಟಿಕೆಟ್ ಬುಕ್ ಮಾಡಿದ್ದು ಪ್ರಿಂಟೌಟು, ಜೊತೆಗೆ ನಾವು ರೂಮ್ ಅಕೊಮಡೇಷನ್ ಏನು ಬುಕ್ ಮಾಡಿದ್ವಿ ಅದ್ರದ್ದು ಕೂಡ ರೆಸಿಪ್ಟ್ ಪ್ರಿಂಟೌಟ್ನ ತೊಗೊಂಡು ಬಂದಿದ್ವಿ. ನಾನೆಲ್ಲೋ 6 ಆದಮೇಲೆ ಹೋಗಬೇಕು ಅಂಥೇಳಿ ಅಂದ್ಕೊಂಡಿದ್ದೆ. ಬಟ್ ಅಲ್ಲೇ ಒಂದು ಸಬ್ ಎಂಕ್ವೈರಿ ಆಫೀಸಲ್ಲಿ ವಿಚಾರಿಸಿದ್ದಕ್ಕೆ, ಇಲ್ಲ ನೀವು 5 ಕೀ ತೊಗೋಬೋದು, ಅಲ್ಲಿ CRO ಆಫೀಸ್ ಇದೆ, ಅಲ್ಲಿಗೆ ಹೋಗಿ ಅವ್ರಿಗೆ ಏನೇನು ಇನ್ಫಾರ್ಮೇಷನ್ ಬೇಕು ಅದನ್ನೆಲ್ಲ ಹೇಳ್ತಾರೆ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ಅಲ್ಲಿ ತನಕ ಕಾರ್ ಅಲೋ ಮಾಡಲಿಲ್ಲ. ಸೊ ಅಲ್ಲೇ ಒಂದು ಪ್ಲೇಸಲ್ಲಿ ಕಾರ್ ಪಾರ್ಕ್ ಮಾಡಿ ನಡ್ಕೊಂಡು ಎಲ್ಲ ನೋಡಿಕೊಂಡು ಸ್ಟ್ರೀಟಲ್ಲಿ ಏನೇನಿದೆ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಶ್ರೇಯಾ ಆಗಲೇ ಸ್ಟಾರ್ಟ್ ಮಾಡಿದ್ಲು, ನನಗೆ ಅದು ಬೇಕು, ನನಗೆ ಈ ಟಾಯ್ ಬೇಕು, ನನಗೆ ಗನ್ ಬೇಕು, ನನಗೆ ಬೆಕ್ಕು ಬೇಕು ಎಲ್ಲ ಶುರು ಮಾಡಿದ್ಲು. ಸರಿ ಕೊಡಿಸ್ತೀವಿ, ಫಸ್ಟ್ ದರ್ಶನ ಮಾಡೋಣ, ರೂಮಿಗೆ ಹೋಗೋಣ ಅಂತ ಎಲ್ಲ ಹೇಳ್ಕೊಂಡು ಹೋಗ್ತಾ ಇದ್ವಿ. ಫಸ್ಟು ಎಲ್ಲಿದೆ ಅಂತ ಗೊತ್ತಾಗಲಿಲ್ಲ, ಮ್ಯಾಪ್ ಹಾಕ್ಕೊಂಡು ಆಮೇಲೆ ಮತ್ತೆ ಅಲ್ಲಿ ಎಲ್ಲನೂ ಕೇಳಿಕೊಂಡು ಹೋದ್ವಿ. ನಾವಿವಾಗ ಏನು ಹೋಗ್ತಾ ಇದ್ದೀವಿ ಅದೇ CRO ಆಫೀಸು. ಸೊ CRO ಆಫೀಸ್ ಹತ್ರ ಹೋಗಿದ್ದಕ್ಕೆ ಅಲ್ಲಿ ARP ಆಫೀಸ್ ಅಂತ ಇದೆ, ಆನ್ಲೈನ್ ಅಕೊಮಡೇಷನ್ ಬುಕ್ಕಿಂಗ್ ಏನಿದೆ ಅಲ್ಲಿ ಹೋಗಿ ವಿಚಾರಿಸಿ ಅಲ್ಲಿ ಹೇಳ್ತಾರೆ ಅಂತ ಹೇಳಿದ್ರು. ಮತ್ತು ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಇವಾಗ ಆಲ್ಮೋಸ್ಟ್ ಟೈಮು 4 ಆಗಿದೆ. ಬಟ್ ಅವ್ರು ಹೇಳಿ ನಮಗೆ 5 ಬರೋಕ್ಕೆ. ನಾವು ಕೇಳೋಣ, ನೋಡೋಣ ಹೇಗಿದೆ ಏನು ಅಂತ ಹೇಳಿ ಹೊರಟ್ವಿ. ಬಟ್ ಅವ್ರು ಹೇಳಿದ್ರು ಆಫ್ಟರ್ 5 ಬರಬೇಕು, ಇಷ್ಟು ಬೇಗ ಕೀ ಕೊಡಲ್ಲ ಅಂತ ಹೇಳಿ. ಸರಿ ಆಯಿತು, ರಿಫ್ರೆಶ್ಮೆಂಟ್ಗೆ ಒಂದು ಟೀ ಕಾಫಿ ಕುಡಿಯೋಣ, ಸ್ವಲ್ಪ ಟೈಮ್ ಇಲ್ಲೇ ಸ್ಪೆಂಡ್ ಮಾಡಿ ಆಮೇಲೆ ಇಲ್ಲೇ ತೊಗೊಂಡು ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಸೊ ಅಲ್ಲೇ ಕೂತ್ಕೊಂಡು ಇನ್ನೊಂದು ಹಾಫ್ ಆನ್ ಅವರ್ 1 ಅವರ್ ಟೈಮ್ ಸ್ಪೆಂಡ್ ಮಾಡಿದ್ವಿ, ಮತ್ತೆ ಬಂದ್ವಿ. 5 ಆಗಿದ ತಕ್ಷಣ ನಾವಲ್ಲಿ ಹೋಗಿ ಕೌಂಟರಲ್ಲಿ ಕೇಳಿದ್ವಿ. ಅವರು ನೀವೇನು ರೂಮ್ ಬುಕ್ ಮಾಡಿದಿರ ಅಕೊಮಡೇಷನ್ನು, ಆ ಒಂದು ಪ್ರಿಂಟೌಟ್ನ ಕೊಡಿ ಅಂತ ಕೇಳಿದ್ರು. ಆ ಒಂದು ಪ್ರಿಂಟೌಟ್ ಕೊಟ್ಟ ಮೇಲೆ ಅಲ್ಲಿ ನಂಬರ್ಸ್ ಎಲ್ಲ ಇರುತ್ತೆ, ಅದನ್ನು ಸ್ಕ್ಯಾನ್ ಮಾಡಿ ಒಂದು 15 ನಿಮಿಷ ವೆಯ್ಟ್ ಮಾಡಿ, ನಿಮಗೆ ಒಂದು SMS ಬರುತ್ತೆ, ಯಾವ ಒಂದು ಗೆಸ್ಟ್ ಹೌಸ್ ನಿಮಗೆ ಅಲಾಟ್ ಆಗಿದೆ, ರೂಮ್ ಎಲ್ಲಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಒಂದು 15 ನಿಮಿಷ ವೆಯ್ಟ್ ಮಾಡಿ ಅಂತ ಹೇಳಿದ್ರು. ನನಗೊಂದು 5 to 6 ಮಿನಿಟ್ಸಲ್ಲಿ ಒಂದು ಮೆಸೇಜ್ ಬಂತು. ಆ ಮೆಸೇಜಲ್ಲಿ ಸಪ್ತಗಿರಿ ರೆಸ್ಟ್ ಹೌಸಲ್ಲಿ ನಿಮಗೆ ರೂಮ್ ಅಲಾಟ್ ಆಗಿದೆ ಅಂತ ಹೇಳಿದ್ರು. ಸೊ ಅಲ್ಲಿ ಒಂದು ದೊಡ್ಡ ಮ್ಯಾಪ್ ಹಾಕಿದ್ದಾರೆ, ಅಲ್ಲಿ ಗೊತ್ತಾಗುತ್ತೆ, ಅಲ್ಲಿ ಸ್ಕ್ಯಾನ್ ಮಾಡಿದ್ರೆ ನಿಮ್ಮ ಲೊಕೇಶನ್ನ ತೋರಿಸುತ್ತೆ, ನಿಮಗೆ ಅಲಾಟ್ ಆಗಿರೋ ರೂಮು ಯಾವ ಒಂದು ಲೊಕೇಶನಲ್ಲಿದೆ ಯಾವುದು ಅಂತ ಹೇಳಿ. ಸೊ ಸಪ್ತಗಿರಿ ರೆಸ್ಟ್ ಹೌಸು ನಾವು ಅಲ್ಲಿ ಓಡಾಡಬೇಕಾದ್ರೆ ನೋಡಿದ್ವಿ. CRO APR ಆಫೀಸಿಂದ ಮುಂದೆನೇ ಇದೆ, ಅಲ್ಲಿ ಒಂದು ಸರ್ಕಲ್ ಬರುತ್ತೆ, ಅದ್ರ ಆಪೋಸಿಟೇ ಸಪ್ತಗಿರಿ ರೆಸ್ಟ್ ಹೌಸ್ ಇದ್ದಿದ್ದು. ಸರಿ ಗೊತ್ತಲ್ಲ ಅಂತ ಹೊರಟ್ವಿ. ಸೊ ಅಲ್ಲಿಗೆ ಹೋದ್ಮೇಲೆ ನಮ್ಮ ಟಿಕೆಟ್ ಸ್ಕ್ಯಾನ್ ಮಾಡಿ ರೂಮ್ ಕೀ ಕೊಟ್ಟರು. ಸೊ ರೂಮಿಗೆ ಹೋಗ್ತಾ ಇದ್ದೀವಿ. ರೂಮಲ್ಲಿ 2 ಕಾಟ್ ಇತ್ತು, 2 ವಿತ್ ಬೆಡ್, ಮತ್ತು ಕೂತ್ಕೊಳ್ಳೋಕ್ಕೆ 2 ಚೇರ್ ಕೊಟ್ಟಿದ್ರು, ಲಗೇಜ್ ಇಟ್ಕೊಳ್ಳೋಕ್ಕೆ ಒಂದು ಸ್ಲ್ಯಾಬ್ ಮಾಡಿದ್ದಾರೆ, ವಾಶ್ರೂಮ್ಸ್ ಇದೆ ವಿತ್ ಹೀಟರ್ ಇದೆ. ಸೊ ವೆಸ್ಟರ್ನ್ ವಾಶ್ರೂಮ್ಸ್ ಇತ್ತು, ಅಲ್ಲೇ ನೀವು ಸ್ನಾನ ಮಾಡ್ಬೋದು. ಔಟ್ಸೈಡ್ ಒಂದು ಸಿಂಕ್ ಜೊತೆ ಮಿರರ್ ಹಾಕಿದ್ರು. ಓಕೆ ಅನ್ನಿಸ್ತು. 1 ನೈಟ್ ತಾನೇ ಸ್ಟೇ ಮಾಡೋದು, ಹೇಗಿದ್ದರೂ ನಾವು ದರ್ಶನಕ್ಕೆ 9 ಗಂಟೆಗಿದೆ, ಹೋದರೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಬರೋದು. ಬಂದು ಒಂದು 6 ಅವರ್ಸ್ 7 ಅವರ್ಸ್ ಸ್ಪೆಂಡ್ ಮಾಡೋದಕ್ಕೆ ಪರವಾಗಿಲ್ಲ ಅಂತ ಹೇಳಿ ಎಲ್ಲ ಲಗೇಜ್ ಎಲ್ಲ ಇಟ್ಟು ಫ್ರೆಶ್ ಅಪ್ ಆಗಿ ಹೊರಡ್ತಾ ಇದ್ದೀವಿ. ನಾವು ಫಸ್ಟ್ ಹೋಗಿದ್ದು ಇದೇ ಸರ್ಕಲ್ ಹತ್ರ. ಇಲ್ಲಿ ಏನು ನೋಡ್ತಾ ಇದ್ದೀರಾ, ಈ ಸ್ಟ್ಯಾಚು ಆಪೋಸಿಟೇ ನಮಗೆ ರೂಮ್ ಅಲಾಟ್ ಆಗಿದ್ದು. ಸೊ ಫಸ್ಟ್ ಇಲ್ಲಿ ಪಿಕ್ಸ್ ತೊಗೊಂಡು ಒಂದು ಕ್ಲಿಪ್ಪಿಂಗ್ಸ್ ತೊಗೊಳ್ಳೋಣ ಅಂತ ಹೇಳಿ ತೊಗೋತಾ ಇದ್ದೀವಿ. ಇಲ್ಲಿಂದ ತೊಗೊಂಡು ಅಲ್ಲೇ ಹತ್ತಿರ ಇರೋದ್ರಿಂದ ದೇವಸ್ಥಾನ ಒಳಗಡೆ ಹೋಗೋಣ, ಅಲ್ಲೇ ಲೆಫ್ಟ್ ಸೈಡಲ್ಲೇ ದೇವಸ್ಥಾನ ಬರುತ್ತೆ, ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಈ ಸರ್ಕಲಿಂದ ಸ್ಟ್ರೈಟ್ ಹೋಗಿ ಲೆಫ್ಟ್ ತೊಗೊಂಡ್ರೆ ದೇವಸ್ಥಾನ ಕನೆಕ್ಟ್ ಆಗುತ್ತೆ, ದೇವಸ್ಥಾನ ಒಳಗಡೆ ಹೋಗ್ಬೋದು. ಅಲ್ಲಿ ಆ ಕಡೆಯಿಂದನೇ ನಾವು ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ತಿರುಪತಿ ಯಾತ್ರೆ ಕಂಪ್ಲೀಟ್ ಆಗಬೇಕು ಅಂದರೆ ಫಸ್ಟ್ ನಾವು ಭೂವರಹ ಸ್ವಾಮಿ ದರ್ಶನ ಮಾಡಬೇಕು ಅಂತ ಹೇಳ್ತಾರೆ. ತಿರುಪತಿ ತಿಮ್ಮಪ್ಪನಿಗೆ ಜಾಗ ಕೊಟ್ಟಿದ್ದು ಭೂವರಹ ಅಂತೆ. ಸೊ ತಿರುಪತಿ ತಿಮ್ಮಪ್ಪ ಕೇಳ್ಕೊಂಡಾಗ ಭೂವರಹ ಸ್ವಾಮಿ ಹೇಳಿದ್ರಂತೆ, ನನ್ನನ್ನು ದರ್ಶನ ಮಾಡಿಕೊಂಡು ನಿನ್ನ ದರ್ಶನಕ್ಕೆ ಬರಬೇಕು, ಆವಾಗಲೇ ಅವರ ಯಾತ್ರೆ ಪರಿಪೂರ್ಣ ಆಗೋದು ಅಂತ. ಹಾಗಾಗಿ ಫಸ್ಟು ಭೂವರಹ ಸ್ವಾಮಿ ದರ್ಶನ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಅಲ್ಲೇ ದೇವಸ್ಥಾನ ಒಳಗಡೆನೇ ಇದೆ, ಸೊ ಹಾಗಾಗಿ ಅಲ್ಲೇ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಅಲ್ಲೆಲ್ಲ ಸುತ್ತಮುತ್ತ ಏನೇನಿದೆ ಎಲ್ಲ ನೋಡಿಕೊಂಡು ಒಂದು ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ.
ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಲೆಫ್ಟ್ ಸೈಡಲ್ಲೇ ಕಲ್ಯಾಣಿ ಇದೆ. ಕಲ್ಯಾಣಿ ಪಕ್ಕದಲ್ಲೇ ಭೂವರಹ ಸ್ವಾಮಿ ದೇವಸ್ಥಾನ ಇರೋದು. ಅಲ್ಲಿ ನಡ್ಕೊಂಡು ಹೋಗಬೇಕಾದ್ರೆ ಏನೋ ಸೇವೆಗಳೆಲ್ಲ ಮಾಡ್ತಿರ್ತಾರಲ್ಲ, ಎಲ್ಲ ಹೋಗ್ತಾಯಿದ್ರು. ಸೊ ಶ್ರೇಯ ಎಲ್ಲನೂ ನೋಡಿಕೊಂಡು ವಿಡಿಯೋ ಕ್ಲಿಪ್ಪಿಂಗು ತೊಗೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ಅಲ್ಲಿಗೆ ಹೋದ್ಮೇಲೆ ಫೋನ್ ಅಲೋ ಇರಲ್ಲ. ಸೊ ಎಲ್ಲಿ ತನಕ ಫೋನ್ ಅಲೋ ಮಾಡ್ತಾರೆ ಅಲ್ಲಿ ತನಕ ಕ್ಲಿಪ್ಪಿಂಗ್ಸ್ ತೊಗೊಳ್ಳೋಣ, ಆದಷ್ಟು ವೀಡಿಯೋಗೆ ಹಾಕೋಣ ಅಂತ ಹೇಳಿ ತೊಗೊಂಡು ವೀಡಿಯೋಸ್ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಾವು ದೇವಸ್ಥಾನ ಹತ್ರ ನಡ್ಕೊಂಡು ಅಲ್ಲೆಲ್ಲ ನೋಡಿಕೊಂಡು ಬರೋ ಅಷ್ಟರಲ್ಲಿ ಆನೆಗಳನ್ನ ಹಿಂದೆ ಕರ್ಕೊಂಡು ಬಂದರು. ಆವಾಗಲೇ ಹೇಳಿದ್ನಲ್ಲ ಏನೋ ಸೇವೆಗಳೆಲ್ಲ ಮಾಡ್ತಾಯಿದ್ರು ಅಂತ. ನಾವಲ್ಲಿ ವೀಡಿಯೋ ತೊಗೋಬೇಕಾದ್ರೆ ಆನೆಗಳು ದೇವಸ್ಥಾನ ಮುಂದೆನೇ ಇತ್ತು. ನಾವು ಬರೋ ಅಷ್ಟರಲ್ಲಿ ನಮಗಿನ್ನ ಫಾಸ್ಟಾಗಿ ನಡ್ಕೊಂಡು ಬಂದುಬಿಟ್ಟಿದೆ. ಅದನ್ನೆಲ್ಲ ನೋಡಿ ತುಂಬ ಖುಷಿ ಆಗ್ತಿತ್ತು ಶ್ರೇಯಿಂಗೆ. ಅಮ್ಮ ಆನೆಗಳು ಬಂತು, ನಮಗಿನ್ನ ಬೇಗ ಬಂದಿದೆ, ನಮ್ಮ ಜೊತೆನೇ ಬಂದಿದೆ, ಆನೆಗಳು ಬಂದಿದೆ ಅಂತ ಹೇಳ್ತಾ ಇದ್ಲು. ಅಲ್ಲೂ ಕ್ಯೂ ಇತ್ತು. ಅಲ್ಲಿಗೆ ಹೋದ್ಮೇಲೆ ಫೋನ್ ಅಲೋ ಮಾಡಲ್ಲ, ಹಾಗಾಗಿ ಫೋನ್ ಆಫ್ ಮಾಡಿ ಅಂತ ಹೇಳ್ತಾರೆ. ಆಫ್ ಮಾಡೋ ಮುಂಚೆ ಒಂದು ವಿಡಿಯೋ ತೊಗೊಳ್ಳೋಣ ಅಂತ ತೊಗೊಂಡೆ. ಅಲ್ಲಿ 1 ಅವರ್ ಆಯಿತು. ಅಲ್ಲೂ ರಶ್ ಇರುತ್ತೆ. ಎಷ್ಟೊಂದು ಜನಕ್ಕೆ ಇದು ಗೊತ್ತಿರಲ್ಲ. ಎಲ್ಲರೂ ಡೈರೆಕ್ಟ್ ತಿಮ್ಮಪ್ಪನ ದರ್ಶನಕ್ಕೆ ಹೋಗ್ತಾರೆ. ಬಟ್ ಆವಾಗಲೇ ಹೇಳಿದಾಗೆ ಫಸ್ಟ್ ನಾವು ಭೂವರಹ ಸ್ವಾಮಿ ದರ್ಶನ ಮಾಡಲೇಬೇಕಂತೆ. ಹಾಗಾಗಿ ನಾವು ಬಂದ್ವಿ. ನಾವು ಪ್ರತಿ ವರ್ಷವೂ ಮಾಡಿಕೊಂಡೇ ಹೋಗ್ತೀವಿ. ಇಲ್ಲಿಗೆ ಬಂದು ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ಅಲ್ಲಿಗೆ ಹೋಗಬೇಕು. ಕಲ್ಯಾಣಿ ಹತ್ರ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ದರ್ಶನಕ್ಕೆ ನಿಂತ್ಕೊಂಡ್ವಿ. ದರ್ಶನ ಎಲ್ಲ ಮಾಡಿಕೊಂಡು ಪಕ್ಕದಲ್ಲೇ ಕಲ್ಯಾಣಿ ಇದೆ. ಸೊ ಕಲ್ಯಾಣಿ ಹತ್ರ ಹೋಗೋಣ ಅಂತ ಹೇಳಿ ಬಂದ್ವಿ. ಕಲ್ಯಾಣಿ ನೋಡ್ಕೊಂಡು ಒಂದು ವೀಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಬರೋಣ ಅಂತ. ನಾವು ಆಲ್ರೆಡಿ ರೂಮಲ್ಲೇ ಫ್ರೆಶ್ ಅಪ್ ಆಗಿ ಬಂದಿದ್ದರಿಂದ ಮತ್ತೆ ಏನೂ ಸ್ನಾನ ಮಾಡೋಕ್ಕೆ ಹೋಗಲಿಲ್ಲ. ಶ್ರೇಯಾ ನಾನು ಸ್ವಿಮ್ ಮಾಡ್ತೀನಿ, ಎಷ್ಟು ದೊಡ್ಡ ಸ್ವಿಮ್ಮಿಂಗ್ ಪೂಲ್ ಇದೆ ಅಂತ ಹಠ ಮಾಡ್ತಾಯಿದ್ಲು. ನಾವು ಆಮೇಲೆ ಅದು ಸ್ವಿಮ್ಮಿಂಗ್ ಪೂಲಲ್ಲ, ಅದು ಕಲ್ಯಾಣಿ ಅಂತ ಎಲ್ಲ ಅವಳಿಗೆ ಹೇಳಿ ನಾವು ಆಲ್ರೆಡಿ ಫ್ರೆಶ್ ಅಪ್ ಆಗಿ ಬಂದಿದ್ದೀವಿ, ಮತ್ತೆ ಸ್ನಾನ ಮಾಡೋದು ಬೇಡ, ತುಂಬ ಚಳಿ ಇದೆ, ಹೊರಡೋಣ, ದೇವಸ್ಥಾನಕ್ಕೆ ದರ್ಶನಕ್ಕೆ ಲೇಟ್ ಆಗುತ್ತೆ, ಹೊರಡೋಣ ಅಂತ ಹೇಳಿ ಹೊರಟ್ವಿ. ಅಷ್ಟರಲ್ಲಿ ಆಲ್ರೆಡಿ 6:30 ಮೇಲಾಗೋಯ್ತು. ನಮಗೆ ದರ್ಶನ ಇದ್ದಿದ್ದು 9 ಗಂಟೆಗೆ. ಬೇಗ ಹೋಗ್ಬೋದು, ಸ್ಲಾಟಿಗಿನ್ನ 1 ಅವರ್ ಮುಂಚೆ ಹೋದ್ರೂ ಅಲೋ ಮಾಡ್ತಾರೆ. ಆದಷ್ಟು ಬೇಗ ಹೋಗಿ ಬೇಗ ರಿಟರ್ನ್ ಬರೋಣ, ದರ್ಶನ ಬೇಗ ಮುಗಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡು ಹೋದ್ವಿ. ಅವಳು ಏನೂ ರೆಡಿ ಆಗಿರಲಿಲ್ಲ, ಹಠ ಮಾಡ್ತಾಯಿದ್ಲು ಅಂತ ಹೇಳಿ ನಾನು ಬ್ಯಾಗಲ್ಲೇ ಅವಳದು ಡ್ರೆಸ್ಸು, ಮತ್ತು ಅಲ್ಲಿ ಯಾವಾಗಲೂ ಜೆಂಟ್ಸ್ಗೆ ಪಂಚೆ ಶಲ್ಯನೇ ಹಾಕ್ಕೊಂಡು ಹೋಗಬೇಕು, ಅಥವಾ ಧೋತಿ ಕುರ್ತಾ ಟೈಪು ಹಾಕ್ಕೊಂಡು ಹೋಗ್ಬೋದು. ಬೇರೆ ಡ್ರೆಸ್ ಜೀನ್ಸ್ ಎಲ್ಲ ಏನೂ ಅಲೋ ಮಾಡಲ್ಲ. ಇವರು ಪಂಚೆ ಎಲ್ಲ ಹಾಕ್ಕೊಂಡು ಓಡಾಡೋದೆಲ್ಲ ಕಷ್ಟ ಆಗುತ್ತೆ. ಅಲ್ಲಿ ಟೆಂಪಲ್ ಹತ್ತಿರ ಬಂದಾಗ ನಾನು ಡ್ರೆಸ್ ಚೇಂಜ್ ಮಾಡ್ಕೋತೀನಿ, ಮೇಲೆ ಹಾಕೋತೀನಿ ಅಂತ ಹೇಳಿದ್ರು ಅಂತ ಹೇಳಿ ಅದನ್ನು ಲಗೇಜ್ನ ಬ್ಯಾಗಲ್ಲೇ ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಾನು ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿ ಬಂದಿದ್ದೆ. ಸೊ ಅಲ್ಲಿ ಎಲ್ಲ ಕಡೆ ರೆಸ್ಟ್ ರೂಮ್ಸ್ ಇದೆ, ಎಲ್ಲ ಕಡೆ ವಾಶ್ರೂಮ್ಸ್ ಇದೆ, ಡ್ರೆಸ್ ಚೇಂಜ್ ಮಾಡೋಕ್ಕೆ ಎಲ್ಲ ಕಡೆ ತುಂಬ ಅವೈಲಬಿಲಿಟಿ ಚೆನ್ನಾಗಿದೆ. ಹಾಗಾಗಿ ತೊಗೊಂಡೇ ಬಂದ್ವಿ. ದರ್ಶನಕ್ಕೆ ಹೋಗೋಕ್ಕೆ ಎಂಟ್ರೆನ್ಸ್ ಬೇರೆ ಕಡೆ ಇತ್ತು. ನಾವು ಇಲ್ಲಿ ಭೂವರಹ ದರ್ಶನ ಮಾಡೋಕ್ಕೋಸ್ಕರ ಬಂದಿದ್ವಿ. ಹಾಗಾಗಿ ಮತ್ತೆ ನಾವು ಎಲ್ಲಿಂದ ಬಂದ್ವಿ ಅದೇ ಪ್ಲೇಸ್ಗೆ ನಡ್ಕೊಂಡು ರಿಟರ್ನ್ ಹೋಗ್ತಾ ಇದ್ದೀವಿ. ಯಾಕಂದರೆ ಅಲ್ಲಿ ಫ್ರೀ ಬಸ್ಸಸ್ ಅವೈಲಬಿಲಿಟಿ ಇರುತ್ತೆ. ಅವರು ಡೈರೆಕ್ಟ್ ಸರ್ವದರ್ಶನಗೆ ಎಲ್ಲಿ ಸ್ಟಾಪ್ ಬೇಕು, ಹಾಗೆ ಸ್ಪೆಷಲ್ ಎಂಟ್ರಿ ದರ್ಶನಗೆ ಎಲ್ಲಿ ಸ್ಟಾಪ್ ಇರುತ್ತೆ ಅಲ್ಲೇ ಸ್ಟಾಪ್ ಕೊಡ್ತಾರೆ. ಅಲ್ಲಿಂದ ಹೋಗ್ಬೋದು, ಈಸಿ ಆಗುತ್ತೆ ಅಂತ ಹೇಳಿ ಮತ್ತೆ ನಡ್ಕೊಂಡು ಬರೋಷ್ಟರಲ್ಲಿ ಕತ್ಲೇನೇ ಆಗೋಯಿತು. ಸೊ ಅಲ್ಲಿಂದ ಬಂದ ತಕ್ಷಣ ಒಂದು ಬಸ್ ಸಿಕ್ತು. ಆ ಬಸ್ಸಿಂದ ಅವರು ಬೆಟ್ಟ ಎಲ್ಲ ಅಲ್ಲೆಲ್ಲ ರೋಡಲ್ಲೂ ಸುತ್ಕೊಂಡು ಕರ್ಕೊಂಡೋಗಿ ಬಿಡೋ ಅಷ್ಟರಲ್ಲಿ ಫುಲ್ಲು ಡಾರ್ಕ್ ಆಗಿ 7:30 8 o'clock ಆಗೇ ಹೋಯಿತು. ಸೊ ಫೈನಲಿ ಅವರು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತಾ ಇದ್ದಾರೆ ನೋಡಿ. ನಾನು ಹಿಂದೆಯಿಂದ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿಂದ ಒಳಗಡೆ ಎಂಟ್ರಿ ಬಿಡ್ತಾರೆ. ಇಲ್ಲಿಂದ ಸ್ವಲ್ಪ ದೂರ ತನಕ ಫೋನ್ ಅಲೋ ಇದೆ. ಅಲ್ಲಿ ಕೌಂಟರ್ ಬರುತ್ತೆ, ಅಲ್ಲಿ ಲಗೇಜ್ ಕೌಂಟರು ಎಲ್ಲ ಚೆಕ್ ಮಾಡ್ತಾರೆ. ಫೋನ್ ಮಾತ್ರ ಅಲ್ಲಿ ಸ್ವಲ್ಪ ಹೊತ್ತು ಪ್ಲೆಜ್ ಮಾಡಬೇಕು, ಅಲ್ಲಿ ಈಸ್ಕೋತಾರೆ. ಅಲ್ಲಿ ಪ್ಲೆಜ್ ಮಾಡಿ ಬಂದಮೇಲೆ ಎಂಟ್ರೆನ್ಸಲ್ಲಿ ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಬರಬೇಕಾದ್ರೆ ಕೊಡ್ತಾರೆ. ಅಲ್ಲಿ ಒಂದು ಟಿಕೆಟ್ ಕೊಡ್ತಾರೆ. ಆ ಟಿಕೆಟ್ನ ಜೋಪಾನವಾಗಿ ಇಟ್ಕೋಬೇಕು. ಯಾರು ಅದನ್ನು ಟಿಕೆಟ್ ಕೌಂಟ್ರಲ್ಲಿ ಇಟ್ಟಿರ್ತಾರೆ ಫೋನು, ಅವರೇ ಹೋಗಿ ವಾಪಸ್ ತೊಗೋಬೇಕು. ಸೊ ಬನ್ನಿ ಹೋಗ್ತಾ ಇದ್ದೀವಿ. ಸ್ವಲ್ಪ ದೂರ ಕ್ಯೂ ಎಲ್ಲ ವೀಡಿಯೋಸ್ ಮಾಡ್ಕೊಂಡು ಹೋದೆ. ಅಲ್ಲಿ ತುಂಬ ರೌಂಡ್ಸ್ ಇರುತ್ತೆ. ಸರ್ವದರ್ಶನವ್ರಿಗೆ ಇನ್ನೂ ತುಂಬ ಹಿಂದೆಯಿಂದ ಬಿಡ್ತಾರೆ. ಸ್ಪೆಷಲ್ ಎಂಟ್ರಿ ಅವ್ರಿಗೆ ಒಂದು ಮಧ್ಯದಿಂದ ಬಿಡ್ತಾರೆ. ಒಂದು ರೌಂಡ್ಸ್ ಎಲ್ಲ ಹಾಕ್ಕೊಂಡು ಬರೋಷ್ಟರಲ್ಲಿ 7:45 ಆಯಿತು. ಇನ್ನೇನು ಸ್ವಲ್ಪ ದೂರ ಅಷ್ಟೇ. ಇನ್ನೊಂದು 2 ರೌಂಡ್ ಹೊಡೆದ್ರೆ ಅಲ್ಲಿ ಮುಂದೆ ಫೋನ್ ತೊಗೊಬಿಡ್ತಾರೆ. ಫೋನ್ ತೊಗೊಳಕ್ಕೆ ಮುಂಚೆ ಅಲ್ಲಿ ಸ್ಕ್ಯಾನ್ ಮಾಡಿ ಬಿಡ್ತಾರೆ. ನಮ್ಮದು ID ಕಾರ್ಡು, ಒರಿಜಿನಲ್ ಆಧಾರ್ ತೊಗೊಂಡೋಗಿರಬೇಕು, ಟಿಕೆಟ್ ಇರಬೇಕು. ನೀವು ಸರ್ವದರ್ಶನನಾದರೂ ತೊಗೊಂಡೋಗಿ ಅಥವಾ ಸ್ಪೆಷಲ್ ಎಂಟ್ರಿನಾದರೂ ಹೋಗಿ ನೀವು ಟಿಕೆಟ್ ತೊಗೊಂಡೋಗ್ಬೇಕು. ಜೊತೆಗೆ ಆಧಾರ್ ಕಾರ್ಡ್ ಏನು ಪ್ರೂಫ್ ಕೊಟ್ಟಿರ್ತೀರ ಅದಿರಬೇಕು.
ಅಲ್ಲಿ ಸ್ಕ್ಯಾನ್ ಮಾಡಿ ಒಳಗಡೆ ಬಿಡ್ತಾರೆ. ಅಲ್ಲಿಂದ ಹೋಗಿದ ತಕ್ಷಣ ಫೋನ್ ಇಸ್ಕೋತಾರೆ. ಕೌಂಟ್ರಲ್ಲಿ ಫೋನ್ ಸಬ್ಮಿಟ್ ಮಾಡಿಬಿಟ್ಟು ಒಂದು ಟೋಕನ್ ಕೊಡ್ತಾರೆ, ಅದನ್ನು ಇಸ್ಕೊಂಡು ಮುಂದೆ ಹೋಗಬೇಕು. ಅಲ್ಲಿಂದ ನೆಕ್ಸ್ಟ್ ವೀಡಿಯೋ ಮಾಡೋಕ್ಕಾಗಲ್ಲ. ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ರಾತ್ರಿ 1 ಗಂಟೆ ಆಗೋಯಿತು. ಶ್ರೇಯಾ ಮಲ್ಕೊಬಿಟ್ಟಿದ್ಲು. ನೆಕ್ಸ್ಟ್ ಏನೂ ವೀಡಿಯೋ ಮಾಡೋಕ್ಕಾಗಲಿಲ್ಲ. ರೂಮ್ ಅಲ್ಲೇ ಆಪೋಸಿಟ್ ಇದ್ದಿದ್ದರಿಂದ ಹೋಗಿ ಮಲ್ಕೊಂಡ್ವಿ. ಊಟ ಕೂಡ ಮಾಡಲಿಲ್ಲ. ಶ್ರೇಯಾ ಮಾತಾಡೋಕ್ಕೆ ಸಪೋರ್ಟ್ ಮಾಡಲಿಲ್ಲ, ಹಾಗಾಗಿ ನಾನೇ ವ್ಲಾಗ್ ಕಂಟಿನ್ಯೂ ಮಾಡಿದೆ. ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಶ್ರೇಯಾ ಟಾಕ್ಸ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.